ಕಂಡೀಷನ್ ಅಂತ ಬಂದಾಗ ಶರ್ಮಾ ಸರ್ ಅವ್ರ ಕಂಡೀಷನ್ ಅಂತ ಬಂದಾಗ ಈಗ ಭೂಮಿಗೆ ಬಂದ್ಮೇಲೆ ಮೊದಲ ತರ ಅವ್ರು ಇರೋಕ್ಕಾಗಲ್ಲ. ಸುಮಾರು 9 ತಿಂಗಳ ಕಾಲ ಗುರುತ್ವಾಕರ್ಷಣೆ ಇಲ್ಲದೆ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಇರ್ತಾರೆ, ಎಲ್ಲ ತೇಲಾಡ್ತಾ ಇರ್ತಾರೆ. ಈವನ್ ಅವರ ಕೂದಲು ಕೂಡ ಕೆಳಗಡೆ ಬೀಳಲ್ಲ, ಯಾಕಂದರೆ ಅಲ್ಲಿ ಗ್ರಾವಿಟಿ ಇರಲ್ಲ ಅಲ್ಲಿ ಅಂತೇಳಿ. ಕೂದಲು ಕೂಡ ನಿಂತ್ಕೊಂಡಿರುತ್ತೆ, ತೇಲಾಡ್ತಾ ಇರ್ತಾರೆ. ಅವ್ರಿಗೆ ಈ ಬೇಬಿ ಫುಟ್ ಥರದ್ದೊಂದು ಸಮಸ್ಯೆ ಬರುತ್ತೆ. ಎಳೆ ಮಕ್ಕಳು ಒಂಥರ ತಟ್ಟಾಡ್ತಾರಪ್ಪ, ನಡೆಯೋಕ್ಕೆ ಹೆಜ್ಜೆ ಹಾಕೋಕ್ಕೆ ಬಲ ಇಲ್ಲ ಕಾಲುಗಳಲ್ಲಿ ಈ ಥರ ಮಾತಾಡ್ತಾರಲ್ಲ, ಆ ಸಮಸ್ಯೆಗಳು ಹೇಗೆ, ಫಿಸಿಕಲ್ ಕಂಡೀಷನ್ ಹೇಗಿರುತ್ತೆ ಅಲ್ಲೆಲ್ಲ ಹೋಗಿ ಬಂದ್ಮೇಲೆ ಅಂತ? ಇದು ಬಹಳ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್, ಮತ್ತೆ ಬಹಳ ಇನ್ ಡೆಪ್ತ್ ಕ್ವೆಶ್ಚನ್ ಇದು. ನೋಡಿ, ಇದು ಏನಾಗಿದೆ ಅಂತಂದ್ರೆ 6 ದಿನಕ್ಕೆ ಅಂತ ಇವರು ಜೂನ್ 6ನೇ ತಾರೀಕಿನಿಂದ ಹೋಗಿದ್ದು 2024. 6 ದಿನ ಅಂತ ಹೋದ್ಮೇಲೆ ಅದು ಆ ಒಂದು ಏನು ಸ್ಟಾರ್ಲಿಂಕ್ ಬೋಯಿಂಗ್ ಸ್ಟಾರ್ಲಿಂಕ್ ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ ಅಲ್ಲಿ ಇಶ್ಯೂ ಆಯ್ತು, ಅದರಲ್ಲಿ ಹೀಲಿಯಂ ಲೀಕೇಜ್ ಆಯ್ತು, ಅದರಿಂದ ವಾಪಸ್ ಬರಕ್ ಆಗ್ಲಿಲ್ಲ. ಆ ಟೈಮ್ ಎಕ್ಸ್ಟೆಂಡೆಡ್ ಇದೆ ನೋಡಿ. ಇದು ಯಾವುದೇ ಒಂದು ಕಾಯುವಂತ ಕೆಲಸ ಬಂದ್ಬಿಟ್ಟು ಯಾರಿಗೂ ಆಗಲ್ಲ, ಹೌದಲ್ವಾ? ಕಾಯೋಬೇಕು ಅಂತ ಹೇಳಿದ್ರೆ ಅದು ಒಂದು ಪನಿಷ್ಮೆಂಟ್, ಅದು ಒಂದು. ಎರಡನೇದು, ಇವಾಗ ಏನೂ ಮಾಡ್ದಂಗೆ ನೀನ್ ಒಂದ್ ರೂಮಲ್ಲಿ ಕೂತ್ಕೊಂಡಿರೋ ಅಂತ ಹೇಳಿದ್ರೆ ಅದಕ್ಕಿಂತ ಪನಿಷ್ಮೆಂಟ್ ಬೇರೆ ಯಾವ್ದಿಲ್ಲ. ಕರೆಕ್ಟ್. ರಾಂಗ್ ವರ್ಡ್ ಬಟ್ ಸ್ಟಿಲ್ ನಾನು ಜೈಲ್ ಅಂತ ಹೇಳಿದ್ರೆ ಜೈಲಿಗಿನ್ನ ವರ್ಸ್ಟ್ ಬೇರೆ ಯಾವ್ದು ಇಲ್ಲ, ಯಾಕಂದ್ರೆ ಅದೇ ವರ್ಸ್ಟ್ ಪನಿಷ್ಮೆಂಟ್ ಅಂತ ಹೇಳಿ. ಇದು ಜೈಲ್ ಅಂತ ಹೇಳ್ಬಾರ್ದು, ತಪ್ಪಾಗುತ್ತೆ. ಯಾಕಂದ್ರೆ ಇದೊಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಮತ್ತೆ ISS ಬಂದ್ಬಿಟ್ಟು ಈಕ್ವಲ್ ಟು ತ್ಯಾಗ ಸರ್, ಅದು ತ್ಯಾಗ. ಅದು ಆ ತ್ಯಾಗದ ಮುಂದೆ ಯಾವ್ದು ಇಲ್ಲ ಅಂತ ಹೇಳ್ಬೇಕು. ಹೌದು, ಇದು ತ್ಯಾಗನೇ. ಯಾಕಂದ್ರೆ ಈಗ ಯಾರನ್ನೇ ಆಗ್ಲಿ, ಯಾರ ಹತ್ರನೂ ನೀನು ಹೊರಗಡೆ ಹೋಗ್ಬೇಡ, MG ರೋಡ್ಗೆ ಹೋಗ್ಬಿಟ್ಟು ಕಾಫಿ ಕುಡಿಬೇಡ ಅಂತ ಹೇಳಿ ಒಂದ್ 10 ದಿನ ನಿಲ್ಸಿದ್ರು ಅವ್ರಿಗೆ ತಡ್ಕೊಳಕ್ ಆಗಲ್ಲ. ಆ ರೀತಿಯಾಗಿ ಅವ್ರು ಹೋಗುವಂತದ್ದು ಒಂದು ತ್ಯಾಗ ಜೀವನನೇ. ಅದಕ್ಕೆ ಮೆಂಟಲಿ, ಫಿಸಿಕಲಿ, ಸೈಕಾಲಜಿಕಲ್ ಪ್ರಿಪೇರ್ ಮಾಡಿರ್ತಾರೆ. ಇವಾಗ ಅವ್ರು ಯಾವ ರೀತಿಯಾದ ಪ್ರಾಬ್ಲಮ್ ಫೇಸ್ ಮಾಡಬಹುದು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ಅವರಿಗೆ ಮೆಂಟಲಿ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಒಂದು ಆಂಟಿಸಿಪೇಷನ್, ಇವತ್ತು ಹೋಗ್ತೀರಾ ನಾಳೆ ಹೋಗ್ತೀರಾ ಅಂತ ಆಂಟಿಸಿಪೇಷನ್. ಎಕ್ಸಾಮ್ ಬರೀತಾ ಇದ್ದಾಗಿದೆ ನೋಡಿ, ಎಕ್ಸಾಮ್ ನಾಡಿದ್ಯಾ, ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇದ್ರೆ ಮಕ್ಕಳಿಗೆ ಡಿಪ್ರೆಷನ್ ಆಗ್ಬಿಡುತ್ತೆ, ಹೌದಲ್ವಾ? ಅದೇ ರೀತಿ ಇಲ್ಲೂ ನಾನು ನಾಳೆ ಹೋಗ್ತೀನ, ಇವತ್ತು ಹೋಗ್ತೀನ, ಯಾವತ್ತು ಹೋಗ್ತೀನ, ಅದೊಂದು ಮೆಂಟಲಿ ಡಿಪ್ರೆಷನ್ ಬಹಳ ಹೆವಿಯಾಗಿ ಆಗುತ್ತೆ ಒಂದು. ಎರಡನೇದು, ಫಿಸಿಕಲ್ ವೀಕ್ನೆಸ್ ತುಂಬಾ ಆಗುತ್ತೆ. ಇಲ್ಲಿ ಏನು ಮೈಕ್ರೋಗ್ರಾವಿಟಿ ಅಂತ ಇದೆ, ಆ ಮೈಕ್ರೋಗ್ರಾವಿಟಿನಲ್ಲಿ ಬಾಡಿನಲ್ಲಿ ಮಾಸ್ ಲಾಸ್ ಆಗುತ್ತೆ. ಆ ಮಾಸ್ ಲಾಸ್ ಅಂದ್ರೆ ಬಾಡಿನಲ್ಲಿ ವೇಟ್ ಕಡಿಮೆ ಆಗ್ತಾ ಹೋಗುತ್ತೆ ಒಂದು. ಅದಕ್ಕಿಂತ ಹೆಚ್ಚಾಗಿ ಮೂಳೆಗಳು ಅದರ ಸ್ಟ್ರೆಂತ್ ಕಡಿಮೆ ಲೂಸ್ ಮಾಡ್ಕೊಳ್ತಾ ಹೋಗುತ್ತೆ. ಅಂದ್ರೆ 1.5 grams ಪರ್ ಮಂತ್ ಒಂದು ಮಾಸ್ ಪರ್ ಇಂಚ್ ಆಫ್ ದ ಬಾಡಿ ಮಾಸ್. ಇದು ಬೋನ್ ಕ್ಯಾಲ್ಸಿಯಂ ಲೂಸ್ ಆಗ್ತಾ ಹೋದಾಗ ಬೋನ್ ಬ್ರಿಟ್ಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಇವಾಗ ತುಂಬಾ ಏಜ್ ಆಗಿರೋರಿಗೆ ಬಹಳ ಬೇಗ ಫ್ರಾಕ್ಚರ್ ಆಗುತ್ತೆ ನೋಡಿ. ಅದೇ ರೀತಿಯಾದಂತ ಕಂಡೀಷನ್ ಇವ್ರಿಗೆ ಆಸ್ಟಿಯೋಪೊರೋಸಿಸ್ ಅಂತ ಏನ್ ಹೇಳ್ತೀವಿ, ಆಸ್ಟಿಯೋಪೊರೋಸಿಸ್ ಆಗುವಂತ ಒಂದು ಕಂಡೀಷನ್ ಬಹಳ ಬರುತ್ತೆ. ಕೆಲವರ ಅಭಿಪ್ರಾಯದಲ್ಲಿ ನಾವು ಚೆಕ್ ಮಾಡ್ಕೊಂಡಾಗ ಬಹಳ ಇಂಪಾರ್ಟೆಂಟ್ ಎರಡು ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಒಂದು 3-4 ಆಕ್ಯುಲರ್ ಸಿಂಡ್ರೋಮ್ ಅಂತ ಬರುತ್ತೆ. ಇದರಲ್ಲಿ ಕಂಪ್ಲೀಟ್ ಆಗಿ ಬಾಡಿ ಎಲ್ಲ ಆರ್ಗನ್ ಎಫೆಕ್ಟ್ ಆಗುವಂತ ಒಂದು ಚಾನ್ಸಸ್ ಇದೆ. ಐಸ್ ಬ್ಲರ್ ಆಗ್ಬಹುದು, ಮತ್ತೆ ಬ್ಲಡ್ ಪ್ರೆಷರ್ ಗಳಲ್ಲಿ ವೇರಿಯೇಷನ್ ಆಗ್ಬಹುದು, ಮತ್ತೆ ಬಾಡಿಲಿರೋ ಫ್ಲೂಯಿಡ್ಸ್ ಎಲ್ಲ ಡಿಸ್ಲೊಕೇಟ್ ಆಗುತ್ತೆ. ಹೀಗಾಗಿ ಅವರು ಭೂಮಿಗೆ ಬರುವಾಗ ಒಂದು ಮಗುವಿಗಿನ್ನ ಹೆಚ್ಚಾಗಿ ಅವ್ರನ್ನ ನಾವು ಟ್ರೀಟ್ ಮಾಡ್ಬೇಕಾಗುತ್ತೆ. ಅಂಬೆಗಾಲಿಡುವಂತ ಒಂದು ಅವ್ರಿಗೆ ಬ್ಯಾಲೆನ್ಸ್ ಇರಲ್ಲ, ಯಾಕಂದ್ರೆ ಅಲ್ಲಿ ತೇಲ್ತಾ ಇರೋದು 9 ತಿಂಗಳು. ನೀವು ಯೋಚನೆ ಮಾಡಿ, ಒಂದೇ ಒಂದು ದಿನ ನಮ್ಮನ್ನ ಸುಮ್ಮನೆ ಹಾಗೆ ತೇಲ್ಸ್ಬಿಟ್ರೆ ನಮ್ಗೆ ಹೇಗಿರ್ಬೋದು, ಇರಕ್ಕಾಗುತ್ತಾ, ನಾವಿದ್ದು ನಮ್ಗೆ ಹೇಗೆ ಮಾಡ್ಬೋದು ಅಂತ ನೋಡಿದಾಗ 9 ತಿಂಗಳ ರೀತಿ ಇದ್ದು ಬಂದಾಗ ಅವರಿಗೆ ಬಾಡಿಲಿ ಎಲ್ಲ ತರದ ಒಂದು ಚೇಂಜಸ್ ಇರುತ್ತೆ. ಅವರಿಗೆ ಬಹಳಷ್ಟು ರಿಹ್ಯಾಬಿಲಿಟೇಷನ್ ಅಂತ ಏನ್ ಹೇಳ್ತೀವಿ, ಏನು ಒಂದು 30 ದಿನ 40 ದಿನ ಇದ್ರೇನೆ 6 ತಿಂಗಳಿಂದ 1 ವರ್ಷ ರಿಹ್ಯಾಬಿಲಿಟೇಷನ್ ಬೇಕಾಗುತ್ತೆ. ಮಿನಿಮಮ್ 6 ತಿಂಗಳಿಂದ 1 ವರ್ಷ ರಿಹ್ಯಾಬಿಲಿಟೇಷನ್, ಫಿಸಿಕಲಿ, ಮೆಂಟಲಿ, ಸೈಕಲಾಜಿಕಲಿ ಅವ್ರು ಫಿಟ್ ಆಗ್ಬೇಕಂದ್ರೆ, ಮತ್ತೆ ಅವ್ರು ಟ್ರಾವೆಲ್ ಮಾಡ್ಬೇಕು ಅಂತಂದ್ರೆ 2-3 ವರ್ಷಗಳಂತೂ ಡೆಫಿನೆಟ್ ಆಗ್ಬೇಕಾಗತ್ತೆ ರಿಹ್ಯಾಬಿಲಿಟೇಷನ್ ಆಗಿ. ಇವರಿಗೆ ಇನ್ನೂ ಹೆಚ್ಚು ಟೈಮ್ ಬೇಕಾಗಬಹುದು. ಅಲ್ಲ, ಕೆಲವು ಸಮಸ್ಯೆಗಳಂತ ಬಂದಾಗ ಅವರು ನಾರ್ಮಲ್ ಕಂಡೀಷನ್ ಬರಲಿಕ್ಕೆ 3-4 ತಿಂಗಳು ಬೇಕು ಅನ್ನೋದು ಒಂದು. ಮೂಳೆಗಳ ಸಮಸ್ಯೆ ಬರುತ್ತೆ ಅಂತ ಹೇಳಿ ಕೆಲವರಿಗೆ ಹಾರ್ಟ್ ಸ್ಟ್ರಿಂಕ್ ಆಗುತ್ತೆ, ಹೃದಯ ಸ್ವಲ್ಪ ಸ್ಟ್ರಿಂಕ್ ಆದಂಥ ಸಮಸ್ಯೆ ಅವ್ರಿಗೆ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಜೊತೆಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಕೆಲವರು ದೃಷ್ಟಿ ಕೂಡ ಕಳ್ಕೊಳ್ಬಹುದು ಅಂತ ಕೂಡ ಹೇಳ್ತಾರೆ. ದೃಷ್ಟಿ ಕೂಡ ಸ್ವಲ್ಪ ತುಂಬಾ ತೊಂದರೆ ಒಳಗಾಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಹೇಗೆ ಅಂತ? ಹೌದು, ಆಕ್ಚುಲ್ ಆಗಿ ಅದೇ ನಾನು ಹೇಳಿದೆ, SNOE ಅಂತ ಹೇಳ್ತಾರೆ, ಸ್ಪೇಸ್ ಫ್ಲೈಟ್ ರಿಲೇಟೆಡ್ ನ್ಯೂರೋ ಆಕ್ಯುಲರ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಇದು ಬಹಳಷ್ಟು ಒಂದು ಸೆನ್ಸಿಟಿವ್ ಆಕ್ಟಿವಿಟಿ ಇದು. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಒಂದು ಸ್ಯಾಕ್ರಿಫೈಸ್ ಅಂತಾನೆ ಹೇಳ್ಬೇಕಾಗತ್ತೆ. ನಾವು ಆಸ್ಟ್ರೋನಾಟ್ಸ್ ಸ್ಯಾಕ್ರಿಫೈಸ್ ಅಂತ ಹೇಳ್ಬೇಕಾಗತ್ತೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಬ್ಲಡ್ ಬಂದ್ಬಿಟ್ಟು ಹೆಚ್ಚಾಗಿ ಬ್ರೈನ್ ಕಡೆ, ತಲೆ ಕಡೆ ಬಂದ್ಬಿಡುತ್ತೆ. ಬಾಡಿನಲ್ಲಿ ಯೂನಿಫಾರ್ಮ್ ಆಗಿ ಬ್ಲಡ್ ಡಿಸ್ಟ್ರಿಬ್ಯೂಟ್ ಆಗ್ಬೇಕು, ಮತ್ತೆ ಬ್ಲಡ್ ಪಂಪ್ ಆಗುತ್ತೆ. ಈ ಹಾರ್ಟ್ ನೋಡಿದ್ರೆ ಬ್ಲಡ್ ಪಂಪ್ ಮಾಡ್ತಾ ಇರುತ್ತೆ, ಅದು ಕೆಲಸ ಮಾಡ್ತಾ ಇರುತ್ತೆ. ನಾವು ನಡೆಯೋದು ಮಡಿಯೋದು ಎಲ್ಲ ಮಾಡ್ತಾ ಇರ್ಬೇಕಾದ್ರೆ
ಬ್ಲಡ್ ಪಂಪ್ ಆಗ್ತಾ ಇರುತ್ತೆ. ಬ್ಲಡ್ ಪಂಪ್ ಆಗೋದ್ರಿಂದ ಇದು ಗ್ರಾವಿಟೇಷನ್ ಎಗೇನ್ಸ್ಟ್ ಹೋಗ್ತಾ ಇರುತ್ತೆ. Correct. ಅಲ್ಲಿ ಗ್ರಾವಿಟಿ ಇಲ್ಲ, ಜೀರೋ ಗ್ರಾವಿಟಿ ಇಲ್ಲದೆ ಇರೋದ್ರಿಂದ ಬ್ಲಡ್ ಎಲ್ಲ ಮೇಲ್ಗಡೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಬ್ಲಡ್ ಮೇಲ್ಗಡೆ ನಿಂತಾಗ ಏನಾಗುತ್ತೆ, ಅವರಿಗೆ ಸೈಕಲಾಜಿಕಲ್ ಎಫೆಕ್ಟ್ ಅಂತ ಡೆಫಿನೆಟ್ ಆಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಪ್ಲಸ್ ರೆಟಿನಾ ಎಫೆಕ್ಟ್ ಆಗುತ್ತೆ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದ್ದು ರೆಟಿನಾ, ಏನು ವಿಷನ್ ಇದೆ, ವಿಷನ್ ಎಫೆಕ್ಟ್ ಆಗುವಂತ ಚಾನ್ಸಸ್ ಬಹಳ ಅಷ್ಟು ಜಾಸ್ತಿ ಇದೆ. ಮತ್ತೆ ಹಾರ್ಟ್ ಬಂದ್ಬಿಟ್ಟು ಹಾರ್ಟ್ ಪಂಪಿಂಗ್ ಏನಿದೆ ಅದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಈಗ ನಾರ್ಮಲ್ ಕಂಡೀಷನ್ಗೂ ಮತ್ತೆ ಝೀರೋ ಜಿ ಕಂಡೀಷನ್ಗೂ ಅದು ಅಡ್ಜಸ್ಟ್ ಆಗುತ್ತೆ. ಹಾರ್ಟ್ ಅಡ್ಜಸ್ಟ್ ಆಗಲ್ಲ ಅಂತ ಅಲ್ಲ, ಅವ್ರೇನು ಕೆಟಸ್ಟ್ರಾಫಿ ಅಂತ ಆಗಲ್ಲ. ಇದರಲ್ಲಿ ಏನ್ ಬಂದ್ಬಿಟ್ಟು ಅವರಿಗೆ ಪ್ರಾಣಕ್ಕೆ ಅಪಾಯ ಇದೆ ಅಂತ ಆಗಿ ಇಲ್ಲ ಇದು ಮಾಡಬಾರ್ದು ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ಇದು ಪ್ರೂವನ್, ಇದು ಸ್ಪೇಸ್ ISS ಗೆ ಬಹಳಷ್ಟು 374 ಜನಗಳಿಗಿಂತ ಹೆಚ್ಚು ಹೋಗಿದ್ದಾರೆ, 300-400 ಜನ ಇದ್ದಿದ್ದಾರೆ, ಒಂದು ಸೇಫ್ ಆಗಿ ಅವ್ರ ಜೀವನ ಮಾಡ್ತಾ ಇದ್ದಾರೆ. ಎಲ್ಲ ಸರಿ, ಒಂದು ಕೆಟಸ್ಟ್ರಫಿ ಅಂತ ನಾವು ಹೇಳಬಾರ್ದು. ಆದ್ರೂ ಫಿಸಿಕಲಿ, ಮೆಂಟಲಿ, ಸೈಕಲಾಜಿಕಲಿ ಎಫೆಕ್ಟ್ ಆಗತ್ತೆ. ಮತ್ತೆ ಈ ರೀತಿಯಾದ ಒಂದು ಮೇಜರ್ ಆರ್ಗನ್ಸ್, ಹಾರ್ಟ್, ಲಂಗ್ಸ್, ಕಿಡ್ನಿ, ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್, ಮೋರ್ ದನ್ ಎನಿಥಿಂಗ್, ಏನು ಆ ಒಂದು ಎಕ್ಸ್ಕ್ರಿಟರಿ ಸಿಸ್ಟಮ್ ಇದೆ, ಆ ಒಂದು ಏನು ಮಲಬದ್ಧತೆಯನ್ನ ನಾವು ಇದೆ, ಆ ಒಂದು ಸಿಸ್ಟಮ್ ಕೂಡ ಇದರಲ್ಲಿ ಅಫೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಅದರಿಂದ ಇವರಿಗೆ ಬಹಳಷ್ಟು ಅದಕ್ಕೆ ಬೇಕಾದಂತ ಮೆಡಿಸಿನ್ ಮತ್ತೆ ಎಲ್ಲ ಎಕ್ಸರ್ಸೈಸಸ್ ಗಳೆಲ್ಲ ಅಲ್ಲಿ ಮಾಡುತ್ತಾ ಇರ್ತಾರೆ. ಅದು ಇಲ್ಲಿ ಬಂದ ಮೇಲೆ ಕೂಡ ಬಹಳಷ್ಟು ಅವರಿಗೆ ರಿಹಬಿಲಿಟೇಷನ್ ಪ್ರೋಗ್ರಾಮ್ಸ್ ಮಾಡ್ಬೇಕಾಗತ್ತೆ. ಇನ್ನೊಂದು ಸರ್, ಈಗ ಯಾವ್ದಾರ ಮಕ್ಕಳನ್ನ ಕೇಳಿದ್ರೆ ಏನಾಗ್ತೀಯಪ್ಪ ನೀನು ದೊಡ್ಡನಾದ್ಮೇಲೆ ಅಂತ ಕೇಳಿದ್ರೆ, ಒಂದು ಮಗು ಏನಾಗ್ತೀಯಮ್ಮ ಅಂತ ಕೇಳಿದ್ರೆ ಚಿಕ್ಕ ಮಕ್ಕಳಿಗೆ ಆಸ್ಟ್ರೋನಾಟ್ ಆಗ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ, ನಾವು ಕಲ್ಪನಾ ಚಾವ್ಲಾ ಅವ್ರ ಉದಾಹರಣೆ ನೋಡಿದ್ದೀವಿ, ಸುನಿತಾ ವಿಲಿಯಮ್ಸ್ ನಾವು ಇದೀಗ ನೋಡ್ತಾ ಇದ್ದೀವಿ. ಆಸ್ಟ್ರೋನಾಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅವರು ಮಕ್ಕಳು? ನಾನು ಓದಬೇಕು, ಸೈನ್ಸ್ ಚೆನ್ನಾಗಿ ಓದ್ಬಿಡು ಎಲ್ಲ ಹೇಳ್ತಾರೆ. ಪ್ರಿಪ್ರೇಷನ್ಸ್ ಹೇಗೆ ಅಂತ ಈಗ ಹಾಗೆ ನೋಡ್ತಾ ಹೋದ್ರೆ, ಈಗ ನಮ್ಮ ಮಕ್ಕಳಿಗೆ ಸೈನ್ಸ್ ಓದ್ಬೇಕು, ನೀವು ಟೆಕ್ನಾಲಜಿ ಕಲಿಬೇಕು, ಮತ್ತೆ ನೀವು ಒಳ್ಳೆಯದಾಗಿ ಎಲ್ಲ ವಿದ್ಯೆಯನ್ನು ಕಲಿಬೇಕು, ಒಳ್ಳೆ ಸಿಟಿಸನ್ ಆಗ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರಿಂದ ಎಜುಕೇಶನ್ ಅನ್ನೋದು ಸೈನ್ಸ್ ಮತ್ತೆ ಟೆಕ್ನಾಲಜಿ ಅನ್ನೋದು ಆ ಒಂದು ಒಳ್ಳೆ ಸಿಟಿಸನ್ ಮಾಡೋದಕ್ಕೆ ಒಂದು ತಳಹದಿ ಅಂತ ನಾನು ಬಹಳ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀವಿ. ಇದು ಫಂಡಮೆಂಟಲ್ ರಿಕ್ವೈರ್ಮೆಂಟ್. ಅವ್ರು ಯಾವಾಗ ನಮಗೆ ಒಳ್ಳೆ ಒಂದು ಸಿಟಿಸನ್ ಆಗ್ತಾರೆ, ಅವ್ರು ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಆಸ್ಟ್ರೋನಾಟ್ ಅಲ್ಲ, ಎಂಜಿನಿಯರ್ ಅಲ್ಲ, ಅವ್ರು ಎಂಜಿನಿಯರ್ ಆಗ್ಬೇಕಾಗಿಲ್ಲ, ಮತ್ತೆ ಡಾಕ್ಟರ್ ಆಗ್ಬೇಕಾಗಿಲ್ಲ. ಏನು ಮಾಡಿದ್ರು ಅವರು ಸಕ್ಸಸ್ಫುಲ್ ಆಗ್ತಾರೆ ಅನ್ನೋದು ನನ್ನ ಬಹಳ ಒಂದು ದೃಢವಾದ ಒಂದು ನಂಬಿಕೆ. ಹೀಗೆ ಇವಾಗ ಆಸ್ಟ್ರೋನಾಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ಪೆಸಿಫಿಕ್ ಆಗಿ ಏನು ಅದಕ್ಕೆ ಟ್ರೈನಿಂಗ್ ಆಗ್ಲಿ, ಅದಕ್ಕೆ ಒಂದು ಎಜುಕೇಶನ್ ಆಗ್ಲಿ, ಇಲ್ಲ ಅದಕ್ಕೆ ಒಂದು ಪ್ರಿಪೇರ್ನೆಸ್ ಆಗ್ಲಿ, ಈ ಮಕ್ಕಳಿಗೆ ಇವಾಗ್ಲಿಂದನೇ ಏನು ಆತರ ಕಾಣಲ್ಲ. ಅದು ನಾವ್ ಏನ್ ಎನ್ಕರೇಜ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಸೈನ್ಸ್ ಅಲ್ಲಿ ಒಂದು ಏನು ಎಕ್ಸ್ಪ್ಲೋರೇಷನ್ ಅಂತ ಏನಿದೆ ಅದನ್ನ ನೀವು ಕಲ್ತ್ಕೊಳ್ಬೇಕು. ಮತ್ತೆ ಏನ್ ಟೆಕ್ನಾಲಜಿ ಏನಿದೆ ಅದರಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಏನಿದೆ ಅದರಲ್ಲಿ ನೀವು ಏನು ನಿಮಗೆ ಪ್ಯಾಷನ್ ಇದೆಯೋ, ನೋಡಿ ಈ ಸ್ಕೂಲಲ್ಲಿ ಓದೋದು ಸರಿ, ಕಾಲೇಜ್ ಓದೋದು ಸರಿ, ಏನ್ ಓದಿದ್ರು ಆ ಮಕ್ಕಳಿಗೆ ಪ್ಯಾಷನ್ ಅಂತ ಒಂದಿರುತ್ತೆ. ಆ ಪ್ಯಾಷನ್ ಅನ್ನ ಎನ್ಕರೇಜ್ ಮಾಡ್ಬೇಕು. ಅವ್ರಿಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ಯಾಷನ್ ಇದೆ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಅಲ್ಲಿ ಫಿಸಿಕ್ಸ್. ಈಗ ನಂತರ ತುಂಬಾ ಜನ ಕೇಳ್ತಾರೆ, ನಾನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾತಾಡ್ಬೇಕನ್ನ ಕೇಳ್ತಾರೆ, ನಾವು ಇಸ್ರೋ ಜಾಯಿನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ನಾನು ಒಂದೇ ಒಂದು ಹೇಳೋದು, ನಮಗೆ ಬೇಕಾಗಿರೋದು ಒಳ್ಳೆ ಒಂದು ಸಿಟಿಸನ್ ಮಾತ್ರನೇ. ಇಸ್ರೋ ಅಂತ ಒಂದು ಆರ್ಗನೈಸೇಷನ್ ತಗೊಂಡ್ರೆ. ಓಕೆ ಓಕೆ, ಥ್ಯಾಂಕ್ ಯು ಡಾಕ್ಟರ್ ಎಸ್ ವಿ ಶರ್ಮಾ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಮತ್ತೆ ನಾನು ಟ್ರೈ ಮಾಡ್ತೀವಿ ಶರ್ಮಾ ಅವರಿಗೆ. ಅಂದರೆ ಬಹಳ ಬಹಳ ಅದ್ಭುತ ನೋಡಿ, ಒಂದು ಬಾಹ್ಯಾಕಾಶದಿಂದ ಅಲ್ಲಿಂದ ಒಂದು 4 ಜನನ ಕರ್ಕೊಂಡು ಬರೋದು ಇದೆಯಲ್ಲ, ತಮಾಷೆ ಮಾತಲ್ಲ ಇದು. ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಡ್ರ್ಯಾಗನ್ ಕ್ಯಾಪ್ಸೂಲ್ ಭೂಮಿ ಕಡೆಗೆ ಬರ್ತಾ ಇರುತ್ತೆ. ಭೂಮಿ ಅದ್ಭುತ ನೋಡಿ, ನಾವು ಆವಾಗ ಮಾತಾಡ್ತಾ ಇರ್ತೀವಿ, ಯಾವುದೋ ಉಲ್ಕೆ ಅಂತೆ, ಯಾವುದೋ ಒಂದು ಆಕಾಶ ಕಾಯುವಂತೆ ಭೂಮಿ ಕಡೆಗೆ ವೇಗವಾಗಿ ಬರ್ತಾ ಇದೆಯಂತೆ. ಅದು ಅಪ್ಪಳಿಸ್ಬಿಟ್ರೆ ಇಲ್ಲಿ ಏನಾಗುತ್ತೋ, ಏನು ಕಥೆನೋ, ಏನೋ ಸಮಸ್ಯೆ ಆಗಿಬಿಡುತ್ತೇನೋ, ಕೋಲ್ಕತ್ತಾಗೆ ಬಂದು ಅಪ್ಪಳಿಸುತ್ತಾ, ಮುಂಬೈಗೆ ಬಂದು ಅಪ್ಪಳಿಸ್ಬಿಡುತ್ತಾ, ತೀರಾ ಮೊನ್ನೆ ಮಾತಾಡಿದ್ವಿ ನೋಡಿ. ಭೂಮಿ ಅದ್ಭುತ ಅಂತ ಹೇಳಿದಾಗ, ಭೂಮಿ ತನ್ನ ಮಕ್ಕಳನ್ನು, ತನ್ನ ನೆಲವನ್ನು ಕಾಪಾಡಿಕೊಳ್ಬೇಕು ಅಂದಾಗ ಬೇರೆ ಎಲ್ಲಿಂದನೋ ಯಾವುದೋ ಒಂದು ಬಂದುಬಿಟ್ಟಾಗ ಈಸಿಯಾಗಿ ಬಾಪ ಬಂದು ಬಿದ್ದುಬಿಡಲಿ ಅಂತ ಅಕ್ಸೆಪ್ಟ್ ಮಾಡಲ್ಲ. ಅದು ಅಲ್ಲಿಯೇ ಒಂದು ಘರ್ಷಣೆಗೆ ಅದನ್ನು ಒಳಪಡಿಸಿ ಸುಟ್ಟಾಕಿಬಿಡುತ್ತೆ ಅದನ್ನು ಅಂತ. ಅದೊಂದು ಆಕಾಶಕಾಯ, ಯಾವುದೋ ಒಂದು ಉಲ್ಕೆ ಅಥವಾ ಆಸ್ಟ್ರೋನಾಯ್ಟ್ಸ್ ಏನೋ ಕರಿತೀವಲ್ವ ನಾವು, ಅದೆಲ್ಲ ಬಂದಾಗ ಆ ಘರ್ಷಣೆಗೆ ಒಳಪಡಿಸಿಯೇ ಅದು ಸುಟ್ಟು ಹೋಗಬೇಕು, ಇಲ್ಲ ಛಿದ್ರ ಆಗಬೇಕು. ಅದು ಈ ರೀತಿ ಮಾಡುತ್ತೆ ಅಂಥೇಳಿ ಇದನ್ನು ಕೂಡ ಭೇದಿಸಿ ನಾವೇ ಕಳುಹಿಸಿಕೊಟ್ಟಂತಹ ಒಂದು ಸ್ಪೇಸ್ ಶಟಲ್, ನಾವೇ ಒಂದು ನೌಕೆ, ಆಕಾಶ ನೌಕೆಯನ್ನು ಕಳಿಸ್ಕೊಟ್ಟಿರ್ತೀವಿ ನಾವು, ಗಗನ ನೌಕೆಯನ್ನು. ಅದು ಮತ್ತೆ ಆ ಜನ ಕರ್ಕೊಂಬರಬೇಕು ಅಂದಾಗ ಅವರಿಗೂ ಇದೇ ಸೂತ್ರ ಅನ್ವಯವೇ.
ಇದನ್ನ ಮೀರಿ ನೌಕೆಗೂ ತೊಂದರೆಯಾಗದ ರೀತಿಯಲ್ಲಿ ಒಳಗಿರುವ ಜೀವಗಳನ್ನು ಸೇಫ್ ಆಗಿ ನಾವು ಭೂಮಿ ಕಡೆಗೆ ತರಬೇಕು ಎನ್ನುವುದು ಮನುಷ್ಯ ನಿರ್ಮಿಸಿರುವಂಥ ಒಂದು ಅದ್ಭುತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡಿ, ಅದು ತರ್ತಾನೆ, ಆ ಕ್ಯಾಪ್ಸುಲ್ ಅವರು ಇಳಿತಾ ಇರ್ತಾರೆ, ವೇಗವನ್ನು ತಗ್ಸಿ 4 ಕಿಲೋಮೀಟರ್ 5 ಕಿಲೋಮೀಟರ್ 6 ಕಿಲೋಮೀಟರ್ವರೆಗೂ ಕೂಡ ಆ ವೇಗವನ್ನು ಡ್ರಾಪ್ ಮಾಡಿ ಕಡೆ 56 ನಿಮಿಷ, ಕಡೆ 15 ನಿಮಿಷ, ಕಡೆಯ 2 ನಿಮಿಷ, ಈ ಒಂದು ಬಹಳ ಬಹಳ ಇಂಪಾರ್ಟೆಂಟ್ ಪ್ರೊಸೀಜರ್ ಆಗುತ್ತೆ ಅಲ್ಲಿ. ಆ ಸಂದರ್ಭದಲ್ಲಿ ಎಲ್ಲಿಯೂ ನೌಕೆಗೆ ತೊಂದರೆಯಾಗದಂತೆ, ನೌಕೆಗೆ ಘರ್ಷಣೆಯಾಗದ ರೀತಿಯಲ್ಲಿ, ಘರ್ಷಣೆಯಿಂದ ಶಾಖ ಉತ್ಪತ್ತಿ ಆಗಬಾರ್ದು. ಶಾಖ ಉತ್ಪತ್ತಿ ಆಯ್ತಂದ್ರೆ ಮುಗೀತು ಕತೆ, ಅದು ಹೊತ್ತು ಹೊಡೆದು ಬಿಡುತ್ತೆ ಅಂಥೇಳಿ ಅದನ್ನು ಒಂದು ಸಮುದ್ರದಲ್ಲಿ ಅದನ್ನು ಬೀಳಿಸ್ತಾರೆ. ಅದನ್ನು ಆ ತಗ್ಸಿ ಆ್ಯಸ್ ಇಫ್ ನೀವೊಂದು ಯಾವುದೋ ಒಂದು ದೊಡ್ಡ ಒಂದು ವಾಟರ್ ಬಾಟಲ್ ಅಂತ ಅಂದ್ಕೊಳ್ಳೋಣ. ಸಪೋಸ್ ಒಂದು ವಾಟರ್ ಬಾಟಲ್ ನಿಮ್ಮ ಬಳಿ ಇದ್ದಾಗ ಆ ವಾಟರ್ ಬಾಟಲ್ನ ನಿಮ್ಗೆ ಎಲ್ಲಿಂದನೋ ನೀವು ಡ್ರಾಪ್ ಮಾಡಿದಾಗ ಯಾವ ರೀತಿ ಅನುಭವ ಆಗಿ ಅದಕ್ಕೊಂದು 6 ಪ್ಯಾರಾಚೂಟ್ ಕಟ್ಟಿಬಿಡಿ ನೀವು. ಅದೇ ರೀತಿ ಇಳಿತಲ್ಲ, ಆ ವಾಟರ್ ಬಾಟಲ್ ಒಳಗಡೆ ಜನ ಇದ್ದರು ಅಂತ ನಾವು ಭಾವಿಸ್ಕೊಳ್ಳೋಣ, ದೊಡ್ಡ ವಾಟರ್ ಬಾಟ್ಲಲ್ಲಿ. ಅದೇ ರೀತಿ ಒಂದು ಕ್ಯಾಪ್ಸುಲ್ ಇರುತ್ತೆ, ಅದಕ್ಕೊಂದು ಪ್ಯಾರಾಚೂಟ್ಗಳನ್ನು ಇವರು ಅಳವಡಿಸಿಕೊಂಡು ಬೇಗ ತೆಗಿಬೇಕಲ್ಲ, ತಗ್ಗಿ ಅದು ಡ್ರಾಪ್ ಆಗ್ತಾ ಇದ್ದಂತೆಯೇ ಹೆಲಿಕಾಪ್ಟರ್ ರೆಡಿ ಇರುತ್ತಲ್ಲ ಒಂದು ಕಡೆ, ಶಿಪ್ಗಳು ರೆಡಿ ಇರ್ತವೆ, ಅದನ್ನು ಪೂರ್ತಿ ಆ ಒಂದು ಯಾವ ನೌಕೆ ಬಂದು ಬಿದ್ದಿರುತ್ತೋ ಅಲ್ಲಿ ಅದರ ಒಳಗಿಂದ ಅಲ್ಲಿರ್ತಕ್ಕಂಥ ಗಗನಯಾನಿಗಳನ್ನು ಅವರು ನೌಕೆಗೆ ಶಿಫ್ಟ್ ಮಾಡ್ಕೊಳ್ತಾರೆ. ಶಿಫ್ಟ್ ಮಾಡ್ಕೊಂಡು ಕಡಲ ನೌಕೆ ಅದಕ್ಕೊಂದು ಶಿಫ್ಟ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಬರ್ತಾರೆ ಅವ್ರನ್ನ. ನಿಮಗೆ ಗೊತ್ತಿರಲಿ, ಅವರು ಬಹಳ ಅದ್ಭುತವಾದ ಮಾತು ಹೇಳ್ತಾ ಇದ್ರು ಶರ್ಮಾ ಸರಲ್ಲಿ. ನೋಡಿ, ನಿಮಗೆ ರಕ್ತದ ಒತ್ತಡದಲ್ಲೂ ಏರುಪೇರು ಆಗಿಬಿಡುತ್ತೆ. ಅವ್ರು ಹೇಳ್ತಾ ಇದ್ರು, ನಾವೆಲ್ಲ ನಿಂತ್ಕೊಂಡು ನಡೀತಿರ್ತೀವಿ, ಭೂಮಿಗೆ ಒಂದು ಗ್ರಾವಿಟೇಷನ್ ಪವರ್ ಅಂತ ಇರುತ್ತೆ, ಗುರುತ್ವಾಕರ್ಷಣೆ ಅಂತ ಇರುತ್ತೆ. ಈ ಗುರುತ್ವಾಕರ್ಷಣೆಗೆ ಬ್ಲಡ್ ಎಲ್ಲ ಕೆಳಗಡೆ ಬಂದ್ಬಿಡ್ಬೇಕು. ಕೆಳಗಡೆ ಒಂದು ಬ್ಲಡ್ ಕೆಳಗಡೆ ಉಳ್ಕೊಂಡ್ಬಿಟ್ರೆ ಬ್ರೈನ್ ಕತೆ ಏನಾಗಬೇಕು? ಅದಕ್ಕೆ ಏನು ಮಾಡುತ್ತೆ, ಹೃದಯ ಪಂಪ್ ಮಾಡಿ ಗ್ರಾವಿಟೇಷನ್ಗೆ ವಿರುದ್ಧ ದಿಕ್ಕಿನಲ್ಲಿ ಅದನ್ನು ತಲೆಯವರೆಗೂ ಪಂಪ್ ಮಾಡಿ ತಲೆಯವ್ರಿಗೆ ತಗೊಂಡು ಹೋಗುತ್ತೆ. ತಲೆಯಿಂದ ಪಾದದಿಂದ ತಲೆ, ಈ ಒಂದು ಕೆಲಸ ಹೃದಯ ಮಾಡ್ತಾ ಬರ್ತಿರುತ್ತೆ. ನೀವು ಬಾಹ್ಯಾಕಾಶಕ್ಕೆ ಹೋದಾಗ ನೋಡಿ, ಅಲ್ಲಿ ಸುನಿತಾ ವಿಲಿಯಮ್ಸ್ ಅವರ ಕೂದಲು ಅಬ್ಸರ್ವ್ ಮಾಡಿ, ನೀವು ತಲೆ ಕೂದಲನ್ನು ನೋಡಿ, ಅದರಲ್ಲಿ ನಿಂತೇ ಇದೆ, ಅಲ್ಲಿ ಅದು ಬೀಳೋದೇ ಇಲ್ಲ. ಅದು ಯಾಕೆ ಅಂದರೆ ಅಲ್ಲಿ ಗ್ರಾವಿಟೇಷನ್ ಇಲ್ಲ, ಅಲ್ಲಿ ಗುರುತ್ವಾಕರ್ಷಣೆ ಇಲ್ಲ ಅಂತ ಬಂದಾಗ ಅದ್ರ ಪಾಡ್ಗೆ ಅದು ಕೂದಲು ನಿಂತಿರುತ್ತೆ ಆ ರೀತಿಯಲ್ಲಿ ಅಂಥೇಳಿ. ಅಂದರೆ ಕೂದಲು ಕಥೆನೇ ಹೀಗಾದ್ರೆ ರಕ್ತವೂ ಹಾಗೇನೆ. ರಕ್ತ ನಿಮಗೆ ಕಾಲು ಕಡೆ ಬರೋ ಪ್ರಮೇಯನೇ ಬರಲ್ಲ, ಅದ್ರ ಪಾಡ್ಗದು ಇರುತ್ತದು, ಯಾವುದು ಸೆಳೆತ ಇರಲ್ವಲ್ಲ ಈ ರೀತಿಯಾಗಿ. ಸೊ ರಕ್ತದ ಒತ್ತಡದ ಸಮಸ್ಯೆ ಆಗುತ್ತೆ ಅವರಿಗೆ, ಹೃದಯ ಸಮಸ್ಯೆ ಆಗುತ್ತೆ, ಹೃದಯ ಸಂಕುಚನಕ್ಕೆ ಒಳಪಡಬಹುದು, ಹೃದಯ ಒಂಥರ ಸಂಕುಚನ ಇದಕ್ಕೆ ಒಳಗಾಗಬಹುದು. ಎಷ್ಟೋ ಸಂದರ್ಭಗಳಲ್ಲಿ ಗಗನಯಾನಿಗಳಿಗೆ ಕಣ್ಣು ಕೂಡ ಹೋಗುವಂತಹ ಚಾನ್ಸಸ್ ಇರುತ್ತೆ, ಅವ್ರಿಗೆ ನಡೆಯೋಕ್ಕೆ ಆಗಲ್ಲ, ಬೇಬಿ ಫುಟ್ ಅಂತ ಕರೀತಾರೆ ಅದನ್ನು. ಅಂದರೆ ನಡೆದೇ ಇರಲ್ಲ ಅಲ್ಲಿ ನಡಿಗೆನೇ ಬೇರೆ, ಅಲ್ಲಿ ಬಾಹ್ಯಾಕಾಶದ ನಡಿಗೆನೇ ಬೇರೆ ಇರುತ್ತೆ ಅಲ್ಲಿ. ಯಾಕೆಂದರೆ ನೆಲ ನಿಮ್ಮ ಒಂದು ಹೆಜ್ಜೆ ಎತ್ತಿಟ್ಟಾಗ ನೆಲ ತಗೊಳ್ಳಲ್ವಲ್ಲ, ಅದನ್ನು ನೆಲ ಸೆಳೆತಾ ಇರಲ್ವಲ್ಲ ಅಲ್ಲಿ, ಹಾಗಾಗಿ ತೇಲಾಡ್ತಾ ಇರ್ತಾರೆ ಅವರು. ಸೊ ಹಾಗಿದ್ದಾಗ ನೆಲಕ್ಕೆ ಬಂದಾಗಲೂ ಕೂಡ ಈ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಅವರು ಬಹಳ 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 ಕಷ್ಟಪಡಬೇಕಾಗುತ್ತೆ. ಇನ್ನು ಕಡೆ 56 ನಿಮಿಷ ಅಲ್ಲಿಂದ ಲ್ಯಾಂಡಿಂಗ್ ಹೇಳಿದ್ರು, ಡ್ರ್ಯಾಗನ್ ಕ್ಯಾಪ್ಸುಲಲ್ಲಿ ಬರ್ತಾ ಇರೋದು ಇವರು ಕಡೆ 56 ನಿಮಿಷ ಬಹಳ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅವರು ಈ ಭೂ ವಾತಾವರಣವನ್ನು ಪ್ರವೇಶ ಮಾಡುವಲ್ಲಿ ಅವರು ಗೆದ್ದಂತೆ. ಸ್ವಲ್ಪ ಮನುಷ್ಯನ ಲೆಕ್ಕಾಚಾರ ಎಲ್ಲಿಯಾದರೂ ಬರುವಂಥ ಡೈಮೆನ್ಷನ್ನಲ್ಲೋ ಆ್ಯಂಗಲಲ್ಲೋ ಎಲ್ಲೋ ಚೂರು ತೊಂದರೆ ಆದರೂ ಕೂಡ ಆ ಗಗನ ನೌಕೆ ತೊಂದರೆಗೆ ಒಳಗಾಗಿಬಿಡುತ್ತೆ. ಅಲ್ಲಿ ಯಾರು ಬರ್ತಿರ್ತಾರೋ ಎಲ್ಲರೂ ಮರೆತು ಬಿಡ್ಬೇಕು ಅವ್ರನ್ನ, ಅಷ್ಟೇ, ಮುಗೀತಲ್ಲೇ ಕಥೆ ಅಂತ ಅರ್ಥ. ಅಲ್ಲಿಗೆ ಕಥೆ ಮುಗೀತು ಅಂತಲೇ ಅರ್ಥ. ಅವ್ರನ್ನ ಉಳಿಸುವಂಥ ಯಾವುದೇ ಪವಾಡ ಶಕ್ತಿಗಳು ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದೇನೂ ಆಗದೆ ಸುನಿತಾ ವಿಲಿಯಮ್ಸ್ ಭಾರತದ ಹೆಮ್ಮೆ. ಅಲ್ಲಿ ಬುಚ್ ವಿಲ್ಮೋರ್ ಇರಲಿ, ಇನ್ನೊಬ್ರು ಇರಲಿ, ಯಾರೇ ಇದ್ದರೂ ಕೂಡ ಮನುಕುಲದ ಒಳಿತಿಗಾಗಿ ಅಂತ ಹೋಗಿರ್ತಕ್ಕಂಥವ್ರು, ಒಂದು ಹೊಸ ಪ್ರಯೋಗವನ್ನು ಮಾಡಲಿಕ್ಕೆ ಅಂತ ಹೋಗಿರ್ತಕ್ಕಂಥವ್ರು. ಅವರು ಒಂದು ಪ್ರಯೋಜನ, ಈಗ ನೀವು ನಾಸಾ ಆದರೂ ಕಳಿಸ್ಲಿ, ಇಸ್ರೋ ಆದರೂ ಕಳಿಸ್ಲಿ, ಅಥವಾ ಚೈನಾದವರಾದರೂ ಕಳಿಸ್ಲಿ, ಜಪಾನವರಾದರೂ ಕಳಿಸ್ಲಿ, ಅದರಿಂದ ಏನಾದರೂ ಸಿಕ್ತು, ಒಂದು ಒಳ್ಳೆ ಅಂಶ ಇದೆ ಅಂತ ಹೇಳಿದಾಗ ಅದರ ಪ್ರಯೋಜನವನ್ನು ಇಡೀ ವಿಶ್ವ ಪಡ್ಕೊಳ್ಳುತ್ತೆ. ಅದ್ಯಾವುದೋ ಒಬ್ಬನಿಗೆ ಅಂತ ಮಾಡಿರೋದಲ್ಲ. ಇದೀಗ ಶರ್ಮಾ ಅವರು ಮತ್ತೆ